ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಶ್ರೀ ಮಾರ್ಕನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಮಾರ್ಕ್ ಚಾಪ್ಟರ್ 4, 4ನೇ ಅಧ್ಯಾಯ. ಮಾರ್ಕನ್ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ವಾಕ್ಯದ ಬಗ್ಗೆ ಬಹಳಷ್ಟು ವಿಷಯಗಳು ಹೇಳಲಾಗಿದೆ ಮತ್ತು ಅಧ್ಯಾಯದಲ್ಲಿ ವಾಕ್ಯದ ಬಗ್ಗೆ 14 ರಹಸ್ಯಗಳಿವೆ. ಆದ ಕಾರಣ ಈ ಮಾರ್ಕನ್ ಬರೆದ ಸುವಾರ್ತೆ 4ನೇ ಅಧ್ಯಾಯದ ಶಿರೋನಾಮೆ, ಟೈಟಲ್ ಏನಂದರೆ 14 ಸೀಕ್ರೆಟ್ಸ್ ಆಫ್ ದ ವರ್ಲ್ಡ್. ವಾಕ್ಯದ 14 ರಹಸ್ಯಗಳು. ವಾಕ್ಯ ಅಂತ ಹೇಳಿದ ಮೇಲೆ ದೇವರ ವಾಕ್ಯ ಅಂತ. ಸರಿ, ಏನಿದು 14 ರಹಸ್ಯಗಳು? ಒಂದೊಂದಾಗಿ ಈಗ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಮಾರ್ಕನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 2ನೇ ವಚನದಲ್ಲಿ ಯೇಸು ಸಾಮ್ಯಗಳ ಮೂಲಕ ಅನೇಕ ಸಂಗತಿಗಳನ್ನು ಬೋಧಿಸಿದ್ದಾಗಿ ಬರೆಯಲಾಗಿದೆ. ಹಾಗಾದರೆ ವಾಕ್ಯದ ಮೊದಲನೇ ರಹಸ್ಯ ಏನೆಂದರೆ, ವಾಕ್ಯವು ಸಾಮ್ಯ ರೂಪದಲ್ಲಿ ಹೇಳಲಾಗಿದೆ. ದ ವರ್ಡ್ ಈಸ್ ಇನ್ ಪ್ಯಾರಬಲ್ಸ್. ಸಾಮ್ಯಗಳು ಒಂದು ಕಥೆಯೋಪಾದಿಯಲ್ಲಿರ್ತವೆ, ಆದರೆ ಕಥೆಯಲ್ಲಿ ರಹಸ್ಯಗಳು. ಸೀಕ್ರೆಟ್ ಇನ್ ಸ್ಟೋರೀಸ್ ಆರ್ ಪ್ಯಾರಬಲ್ಸ್. ಆದ ಕಾರಣ 2ನೇ ವಚನದಲ್ಲಿ ಹೀಗಿದೆ, ಯೇಸು ಸಾಮ್ಯಗಳ ಮುಖಾಂತರವಾಗಿ ಅನೇಕ ಸಂಗತಿಗಳನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಅನೇಕ ಸಂಗತಿಗಳನ್ನು ನಾವು ಮಿಸ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಸಾಮ್ಯಗಳ ಮುಖಾಂತರವಾಗಿ ಬೋಧಿಸಿ ಹೇಳಿದ್ದರಿಂದ ಏನೋ ಅವುಗಳಲ್ಲಿ ಅಡಕವಾಗಿದೆ ಎಂಬುದು ನಿಜ. ಸಾಮ್ಯ ಬಂದು ಮೊದಲನೇ ವಾಕ್ಯ ರಹಸ್ಯ. 2ನೇ ವಾಕ್ಯ ರಹಸ್ಯ ಏನಂದರೆ 9ನೇ ವಚನದಲ್ಲಿದೆ. ಅದೇ ಮಾರ್ಕನ್ ಬರೆದ ಸುವಾರ್ತೆ 4ನೇ ಅಧ್ಯಾಯದ 9ನೇ ವಚನದಲ್ಲಿ, ಕಿವಿಯುಳ್ಳವನು ಕೇಳಲಿ. ವಾಕ್ಯದ 2ನೇ ರಹಸ್ಯ ಏನಂತ ಹೇಳಿದ್ರೆ, ಕಿವಿ ಇರಬೇಕು. ಕಿವಿ ಇರಬೇಕಂತ ಹೇಳಿದ್ರೆ ಎಲ್ಲರಿಗೂ ಕಿವಿ ಇದೆ, ಆದರೆ ಆತ್ಮೀಕ ಕಿವಿ ಇರಬೇಕು. ವಾಕ್ಯ ನಾವು ಅರ್ಥ ಮಾಡ್ಕೋಬೇಕಾದರೆ ಆತ್ಮೀಕ ಕಿವಿ ಇರಬೇಕು. ಇಲ್ಲದಿದ್ದರೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಕಿವಿಯುಳ್ಳವನು ಕೇಳಲಿ ಅಂತ ಹೇಳಿದ್ರೆ ಎಲ್ರಿಗೂ ಕಿವಿ ಇದೆ, ಎಲ್ಲರೂ ಕೇಳಿಸ್ಕೊಳ್ತಾರೆ, ಆದರೆ ಆತ್ಮಿಕ ಕಿವಿ ಎಲ್ಲರಿಗೂ ಇಲ್ಲ. 3ನೇದಾಗಿ, ಅಂದ ಹಾಗೆ ಮಾರ್ಕನ್ ಬರೆದ ಸುವಾರ್ತೆ 4ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಅದರಲ್ಲಿ ಮಾರ್ಕ್ 4ರಲ್ಲಿ ವಾಕ್ಯದ 14 ರಹಸ್ಯಗಳಿವೆ. ಅದರಲ್ಲಿ 2 ಮುಗೀತು. ಅಂದರೆ ಮೊದಲನೇದು ವಾಕ್ಯ ಸಾಮ್ಯ ರೂಪದಲ್ಲಿ ಇರುವಂಥದ್ದಾಗಿದೆ. 2ನೇದು ವಾಕ್ಯವು ಆತ್ಮಿಕ ಕಿವಿ ಇರುವಂಥವರಿಗೆ ಲಭ್ಯವಾಗುತ್ತದೆ. 3ನೇದಾಗಿ 11ನೇ ವಚನ, ಮಾರ್ಕನ್ ಬರೆದ ಸುವಾರ್ತೆ 4ನೇ ಅಧ್ಯಾಯದ 11ನೇ ವಚನದಲ್ಲಿ ದೇವರ ರಾಜ್ಯದ ರಹಸ್ಯ ಅಥವಾ ಗುಟ್ಟುಗಳು, ಅದನ್ನು ಗ್ರಹಿಸಿಕೊಳ್ಳುವಂಥ ಶಕ್ತಿ ನಿಮಗೇ ಕೊಡಲ್ಪಟ್ಟಿದೆ ಅಥವಾ ನಿಮಗೇ ಕೊಡಲಾಗಿದೆ. ನಿಮಗೇ ಅಂತ ಹೇಳಿದಾಗ ಯಾರಿಗೆ ಅಂತ ಹೇಳಿ ನೋಡೋದಾದರೆ, ಇದು ಶಿಷ್ಯರಿಗೆ. ಮತ್ತು 2ನೇ ಭಾಗ ಅದೇ ಮಾರ್ಕ 4:11 ಆ ವಚನದ 11ನೇ ವಚನದ 2ನೇ ಭಾಗದಲ್ಲಿದೆ. ಆದರೆ
ಹೊರಗಿನವರಿಗೆ ಎಲ್ಲವೂ ಸಾಮ್ಯದ ರೂಪದಲ್ಲಿ ಹೇಳಲಾಗಿದೆ. ಆದರೆ ದೇವರ ರಾಜ್ಯದ ರಹಸ್ಯ, ಅದನ್ನು ತಿಳ್ಕೊಳ್ಳುವಂಥ ಶಕ್ತಿ ನಿಮಗೆ ಕೊಟ್ಟಿದೆ. ಇದರಿಂದ ನಾವು ಕಲಿಯತಕ್ಕಂಥ, ತಿಳಿಯತಕ್ಕಂಥ ಒಂದು ಸಂಗತಿ ಏನಂತೇಳಿದರೆ, ದೇವರ ವಾಕ್ಯವನ್ನು ಅರ್ಥ ಮಾಡ್ಕೋಬೇಕಾ, ದೇವರ ವಾಕ್ಯದ ಗೂಢಾರ್ಥಗಳನ್ನು ಅರ್ಥ ಮಾಡ್ಕೋಬೇಕಾ, ದೇವರ ವಾಕ್ಯದ ರಹಸ್ಯಗಳನ್ನು ಅರ್ಥ ಮಾಡ್ಕೋಬೇಕಾ, ದೇವರ ರಾಜ್ಯದ ರಹಸ್ಯಗಳನ್ನು ಅರ್ಥ ಮಾಡ್ಕೋಬೇಕಾ? ಹಾಗಾದರೆ ಒಂದು ಸೀಕ್ರೆಟ್, ಅದೇನೆಂದರೆ ಶಿಷ್ಯತ್ವದ ಆತ್ಮ ನಮಗಿರಬೇಕು. ಯಾಕಂದರೆ ಇವರು ಶಿಷ್ಯರಾಗಿದ್ದರು, ಶಿಷ್ಯರಿಗೆ ಕರ್ತನು ತಿಳಿಯಪಡಿಸ್ತಿದ್ದನು. ಆದರೆ ಹೊರಗಿನವರಿಗೆ, ಶಿಷ್ಯರಲ್ಲದವರಿಗೆ ಈ ಪ್ರಕಟಣೆ ಸಿಗಲಿಲ್ಲ. ಆದ ಕಾರಣ ಶಿಷ್ಯತ್ವದ ಆತ್ಮ, ದ ಸ್ಪಿರಿಟ್ ಆಫ್ ಎ ಡಿಸೈಪಲ್, ದ ಸ್ಪಿರಿಟ್ ಆಫ್ ಡಿಸೈಪಲ್ಶಿಪ್ is the key to get revelations. ಪ್ರಕಟಣೆಗಳು ನಮಗೆ ಲಭ್ಯವಾಗಬೇಕಾದರೆ ಶಿಷ್ಯತ್ವದ ಅಥವಾ ಶಿಷ್ಯರ ಆತ್ಮ. ಮತ್ತು ಅಂದ ಹಾಗೆ ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯದಿಂದ ನಾವು ಒಂದು ವಿಷಯ ನೋಡ್ಕೊಳ್ತಾ ಇದ್ದೀವಿ. ಅದೇನೆಂದರೆ 14 ಸೀಕ್ರೆಟ್ಸ್ ಆಫ್ ದ ವರ್ಲ್ಡ್, ವಾಕ್ಯದ 14 ರಹಸ್ಯಗಳು ಅಂತ ಹೇಳ್ಬಿಟ್ಟು. ಈಗಾಗಲೇ 3 ನೋಡಿದ್ವಿ. ಒಂದು ಸಾಮ್ಯ, 2ನೇದು ಆತ್ಮಿಕ ಕಿವಿ, 3ನೇದು ಶಿಷ್ಯತ್ವದ ಆತ್ಮ. 4ನೇದಾಗಿ ನೋಡುವಾಗ 13ನೇ ವಚನ ನಿಮಗೋಸ್ಕರವಾಗಿ ಓದ್ತೇನೆ. ಅದರಲ್ಲಿ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಈಗಾಗಲೇ 3ನೇ ವಚನದಿಂದ ಹೇಳಿದ ಮೇಲೆ ಹೇಳಿಬಿಟ್ಟು ಅವರಿಗೆ ನಿಮಗೆ ಅರ್ಥ ಆಗಲಿಲ್ವಾ ಅಂತ ಕೇಳ್ತಾರೆ. ಅವರಿಗೆ ಯಾಕಂದರೆ 12 ಜನರು ಬಂದು 10ನೇ ವಚನ, 4ನೇ ಅಧ್ಯಾಯ ಮಾರ್ಕ 10ನೇ ವಚನದಲ್ಲಿ ಪ್ರತ್ಯೇಕವಾಗಿದ್ದಾಗ 12 ಜನರು ಬಂದು ಯೇಸುವಿನ ಸುತ್ತಲಿದ್ದವರು, ಶಿಷ್ಯರು ಮತ್ತು ಯೇಸುವಿನ ಸುತ್ತಲಿದ್ದವರು ಬಂದು ಸಾಮ್ಯಗಳ ವಿಷಯದಲ್ಲಿ ಕೇಳ್ತಾರೆ. ಕೇಳಿದಾಗ ಕರ್ತನು, ನಿಮಗೆ ಈ ಸಾಮ್ಯ ಅರ್ಥವಾಗಲಿಲ್ವಾ? ಅಂದರೆ ಬಿತ್ತುವವನ ಸಾಮ್ಯ. ಆ ರೀತಿಯಾಗಿ ಹೇಳಿಬಿಟ್ಟು 4:13, 4ನೇ ಅಧ್ಯಾಯ ಮಾರ್ಕನ ಸುವಾರ್ತೆ 13ನೇ ವಚನದಲ್ಲಿ, ಹಾಗಾದರೆ ನೀವು ಬೇರೆ ಸಾಮ್ಯಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳುವಿರಿ? ಈ ಸಾಮ್ಯ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಬೇರೆ ಸಾಮ್ಯಗಳು ನಿಮ್ಗೆ ಅರ್ಥ ಆಗಲ್ಲ. ಹಾಗಾದರೆ ಇಲ್ಲಿ ಏನು ರಹಸ್ಯ ಇದೆ? ಬಿತ್ತುವವನ ಸಾಮ್ಯದ ಸಾಮ್ಯ ಉಳಿದಂಥ ಎಲ್ಲ ಸಾಮ್ಯಗಳ ರಹಸ್ಯವನ್ನು ತೆರೆಯುವಂಥದ್ದಾಗಿದೆ. ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ ಇದೊಂದು ಚಾವಿ ಇದ್ದ ಹಾಗೆ. ಮನೆಗೆ ಬಾಗಿಲಿಗೆ, ಹೊರಗಿನ ಬಾಗಿಲಿಗೆ ಒಂದು ಕೀ ಹಾಕಿರ್ತೀವಿ. ಒಳಗೆ ಹೋದಾಗ ನಮಗೆ ಹಾಲ್ ಸಿಗ್ತದೆ, ಅನಂತರ ಕೋಣೆಗಳು ಸಿಗ್ತವೆ, ಆಮೇಲೆ ಅಡುಗೆ ಮನೆ, ಈ ರೀತಿಯಾಗೆಲ್ಲ ಕೋಣೆಗಳಿದ್ದವು. ಆದರೆ ಇದೆಲ್ಲ ಸ್ಟಾರ್ಟಿಂಗ್, ಒಂದು ಪ್ರಾರಂಭ, ಒಂದು ಚಾವಿ, ಒಂದು ಬೀಗದ ಕೈ, ಅಂದರೆ ಒಂದು ಬೀಗವನ್ನು ತೆರೆಯೋದರಿಂದ. ಅದೇ ರೀತಿಯಾಗಿ ಕೀ ಟು ಪ್ಯಾರಬಲ್ಸ್, ಸಾಮ್ಯಗಳ ಚಾವಿ, ಅಂದರೆ ಸಾಮ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಚಾವಿ ಈ ಬಿತ್ತುವವನ ಸಾಮ್ಯವಾಗಿರ್ತದೆ. ಸರಿ, ಇದು 4ನೇ ರಹಸ್ಯ. ಈಗಾಗಲೇ 4 ರಹಸ್ಯಗಳು ಮುಗೀತು. ಇನ್ನು 10 ರಹಸ್ಯಗಳಿದೆ. ಯಾಕಂದರೆ 14 ಸೀಕ್ರೆಟ್ಸ್ ಆಫ್ ದ ವರ್ಲ್ಡ್, ದೇವರ ವಾಕ್ಯದ 14 ಸಾಮ್ಯಗಳು. 15ನೇ ವಚನದಲ್ಲಿ ಈ ವಾಕ್ಯ ನಮಗೆ ಅರ್ಥ ಆಗಬೇಕಾದರೆ ಒಂದು ವಿಷಯ ನಾವು ತಿಳ್ಕೊಳ್ಬೇಕು. ಅದೇನಂತ ಹೇಳಿದರೆ, ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರಲ್ಲಿ ಬಿತ್ತಿದ್ದ ದೇವರ ವಾಕ್ಯವನ್ನು ತೆಗೆದು ಹಾಕುತ್ತಾನೆ.
ಇದು ಭಾಳ ಜನರಿಗೆ ಗೊತ್ತಿಲ್ಲ, ಅದಕ್ಕೆ ಇದು ರಹಸ್ಯವಾಗಿ ಉಳಿದಿದೆ. ವಾಕ್ಯ ಕೇಳಿದ ಕೂಡಲೇ ಸೈತಾನ ಬಂದು ಅವರಲ್ಲಿ ಬಿತ್ತಿದಂಥ ವಾಕ್ಯವನ್ನು ತೆಗೆದು ಬಿಡ್ತಾರೆ. ಆದ ಕಾರಣ ವಾಕ್ಯ ನಮ್ಮಿಂದ ತೆಗೆದು ಬಿಡಬಾರ್ದಂದರೆ ಏನು ಮಾಡಬೇಕು? ಒಂದು, ನಾವು ವಾಕ್ಯವನ್ನು ಪ್ರಾರ್ಥನಾಪೂರ್ವಕವಾಗಿ ಕೇಳಬೇಕು. ಪ್ರಾರ್ಥನಾಪೂರ್ವಕವಾಗಿ, ಸ್ವಾಮಿ ಕರ್ತನೇ, ಈ ವಾಕ್ಯ ನನ್ನಿಂದ ತೆಗೆದು ಹಾಕಲ್ಪಡಬಾರದು, ಈ ವಾಕ್ಯ ನನ್ನಲ್ಲಿ ಉಳಿಬೇಕು, ನೀವು ಈ ವಾಕ್ಯ ನನ್ನಲ್ಲಿ ಫಲ ಕೊಡಬೇಕು ಎಂಬುದಾಗಿ ಪ್ರಾರ್ಥನಾಪೂರ್ವಕವಾಗಿ ಮಾಡುವಂಥ, ಕೇಳಿಸಿಕೊಳ್ಳುವಂಥ ವಾಕ್ಯವು ಕಳ್ಳತನವಾಗೋದಿಲ್ಲ. ಅಥವಾ ವಾಕ್ಯದ ಪ್ರಕಟಣೆ ನಮಗೆ ಸಿಕ್ಕಿದಾಗ ಕಳ್ಳತನ ಆಗೋದಿಲ್ಲ. ಆದ ಕಾರಣ ವಾಕ್ಯ ಕೇಳಿದ ಕೂಡಲೇ ಸೈತಾನ್ ಬರ್ತಾನೆ, ಬಂದು ವಾಕ್ಯ ತೆಗೆದು ಹಾಕ್ತಾನೆ ಅನ್ನುವಂಥ ವಿಷಯವನ್ನು ನಾವು ತಿಳ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಇದು 5ನೇ ರಹಸ್ಯ. ಆಮೇಲೆ 19ನೇ ವಚನದಲ್ಲಿ ನಾವು ನೋಡುವಾಗ ಇನ್ನೊಂದು ರಹಸ್ಯವನ್ನು ನಾವು ನೋಡ್ತೀವಿ. ಅದು ವಾಕ್ಯದ ರಹಸ್ಯ, ಅನದರ್ ಸೀಕ್ರೆಟ್ ಆಫ್ ದ ವರ್ಡ್. ಅದೇನಂತ ಹೇಳಿದ್ರೆ ಚಿಂತೆ, ಹಣದಾಶೆ, ಅಭಿಲಾಷೆ. ಚಿಂತೆ, ಹಣದಾಶೆ, ಅಭಿಲಾಷೆಗಳು ಇವು ಇದ್ದರೆ ಏನಾಗ್ತದೆ? ಇವು ದೇವರ ವಾಕ್ಯವನ್ನು ಅಡಗಿಸಿ ಬಿಡುತ್ತದೆ. ಇನ್ನೊಂದು ಸರಿ ಹೇಳ್ತೇನೆ, ದೇವರ ವಾಕ್ಯವನ್ನು ಅಡಗಿಸುವಂಥದ್ದು ಯಾವುದು? ಚಿಂತೆ. ಚಿಂತೆ ಇದ್ದರೆ ದೇವರ ವಾಕ್ಯ ಅಡಗಿಸಿ ಹೋಗ್ತದೆ, ಅಡಗಿ ಹೋಗ್ತದೆ. ನನ್ನಲ್ಲಿ ಹಣದಾಶೆ ಇದ್ದರೆ ದೇವರ ವಾಕ್ಯ ನಾನು ಎಷ್ಟು ಸರಿ ಕೇಳಿಸ್ಕೊಳ್ತಾ ಇದ್ರು ವಾಕ್ಯವನ್ನು ಈ ಹಣದಾಶೆ ಅಡಗಿಸಿ ಬಿಡುತ್ತದೆ. ಅಷ್ಟೇ ಅಲ್ಲ, ಬೇರೆ ವಿಧವಾದ ಅಭಿಲಾಷೆಗಳು ನಮ್ಮಲ್ಲಿದ್ದರೆ ಈ ಅಭಿಲಾಷೆ ದೇವರ ವಾಕ್ಯವನ್ನು ಫಲ ಕೊಡದಂತೆ ಅಡಗಿಸಿ ಬಿಡುತ್ತದೆ. ಇದು ಭಾಳ ಜನಕ್ಕೆ ಗೊತ್ತಿಲ್ಲ, ಯಾಕಂದರೆ ಇದೊಂದು ರಹಸ್ಯವಾಗಿದೆ. ಆದ ಕಾರಣ ನಾವುಗಳು ಚಿಂತೆ, ಹಣದಾಶೆ, ಅನೇಕ ಅಭಿಲಾಷೆಗಳು ಇವುಗಳ ವಿಷಯದಲ್ಲಿ ಎಚ್ಚರವಾಗಿರಬೇಕು. ಯಾಕಂದರೆ ಅದು ವಾಕ್ಯ ಫಲ ಕೊಡುವುದಿಲ್ಲ. ಸರಿ, 22ನೇ ವಚನ, ಅದರಲ್ಲಿ 7ನೆಯ ಒಂದು ರಹಸ್ಯವನ್ನು ನೋಡ್ಬೋದು ವಾಕ್ಯಕ್ಕೆ ಸಂಬಂಧಿಸಿ. ಏನು ನೋಡೋಣ ಬನ್ನಿರಿ. 22ನೇ ವಚನ, ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ, ಮರೆಯಾಗಿರುವ ಯಾವುದು ವ್ಯಕ್ತವಾಗದೇ ಇರುವುದಿಲ್ಲ, ರಹಸ್ಯಗಳು ಬಹಿರಂಗವಾಗದೇ ಇರುವುದಿಲ್ಲ. ಹಾಗಾದರೆ ಪ್ರಕಟಣೆ ವಾಗ್ದಾನ ಮಾಡಲಾಗಿದೆ. ರೆವಲೇಷನ್ ಇಸ್ ಪ್ರಾಮಿಸ್ಡ್. ಯಾವುದು ರಹಸ್ಯವು ರಹಸ್ಯವಾಗಿ ಉಳಿಯೋದಿಲ್ಲ, ಮರೆಯಾದದ್ದು ಮರೆಯಾದಾಗಿ ಉಳಿಯೋದಿಲ್ಲ ಎಂಬುದಾಗಿ. ಹೌದು, ಧರ್ಮೋಪದೇಶ ಕಾಂಡ 29 ರಹಸ್ಯವಾದಗಳು ಇವೆ. ಆದರೆ ಜ್ಞಾನೋಕ್ತಿ 25ರಲ್ಲಿ ಬರೆದಿರುವ ಹಾಗೆ ಅದನ್ನು ಪ್ರಕಟಿಸುವುದಕ್ಕೂ ದೇವರು ಮನಸ್ಸು ಮಾಡಿಕೊಂಡಿದ್ದಾನೆ. 8ನೇದಾಗಿ 24ನೇ ವಚನ, ಮಾರ್ಕ 4:24, ನೀವು ಕೇಳುವುದನ್ನು ಎಚ್ಚರಿಕೆಯಿಂದ ಗಮನಿಸಬೇಕು. ಎಚ್ಚರಿಕೆಯಿಂದ ಕೇಳಬೇಕು. ದೇವರ ವಾಕ್ಯದ ರಹಸ್ಯಗಳನ್ನು ನಾವು ತಿಳ್ಕೋಬೇಕಾದ್ರೆ ಎಚ್ಚರಿಕೆಯಿಂದ ನಾವು ಕೇಳಬೇಕು. ಲಿಸನ್ ಸೀರಿಯಸ್ಲಿ. 9ನೇದಾಗಿ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟದ್ದು 26ನೇ ವಚನ, ದೇವರ ರಾಜ್ಯವು ಒಂದು ಬೀಜ ಬೆಳೆಯುವ ಹಾಗೆ ಇದೆ. ಆದ ಕಾರಣ ಇದು ಕೂಡ ಒಂದು ರಹಸ್ಯವಾಗ್ತದೆ. ಹೊಲದಲ್ಲಿ ಒಬ್ಬ ರೈತನು ಬೀಜವನ್ನು ಬಿತ್ತುತ್ತಾನೆ. ವಾಕ್ಯ ಎಂಬ ಬೀಜ ಬಿತ್ತಿದ ಮೇಲೆ ಅದು ಕ್ರಮೇಣ ನಿಧಾನಕ್ಕೆ ಬೆಳೀತದೆ. ಆದ ಕಾರಣ ವಾಕ್ಯದ
9ನೇ ರಹಸ್ಯ ಏನಂತ ಹೇಳಿದ್ರೆ ವಾಕ್ಯ ಕ್ರಮೇಣವಾಗಿ ಬೆಳೀತದೆ, ಫಲ ಕೊಡ್ತದೆ. 30ನೇ ವಚನದಿಂದ ಇರುವ ವಾಕ್ಯ ಭಾಗದಲ್ಲಿ ನೋಡುವಾಗ 31 ಕೂಡ ಅದು ಪರಲೋಕ ರಾಜ್ಯವು ಅಥವಾ ದೇವರ ರಾಜ್ಯವು ಸಾಸಿವೆ ಕಾಳು. ಸಾಸಿವೆ ಕಾಳು ಭಾಳ ಸಣ್ಣದಾಗಿರ್ತದೆ. ಅದು ಬೆಳೆದ ಮೇಲೆ ಅದು ಎಲ್ಲ ಸಸ್ಯಗಳಿಗಿಂತಲೂ ದೊಡ್ಡ ರಂಬೆಗಳುಳ್ಳದ್ದಾಗಿ ಮರವಾಗಿ ಬೆಳೆಯುತ್ತದೆ. ಪಾಲಸ್ತೀನದಲ್ಲಿದ್ದಂಥ ಸಾಸಿವೆ ಕಾಳಿನ ಮರ. ಆದ ಕಾರಣ ಈ 10ನೇ ರಹಸ್ಯ ಏನಂತ ಹೇಳಿದ್ರೆ ದೇವರ ರಾಜ್ಯವು ಸಾಸಿವೆ ಕಾಳು, ಸಣ್ಣದು, ಅದು ಆಮೇಲೆ ಕ್ರಮೇಣ ಬೆಳೀತದೆ, ಬೇರೆಯವರಿಗೆ ಸಹಾಯಕರವಾಗಿರ್ತದೆ. 33ನೇ ವಚನ, ಮಾರ್ಕ 4:33ರಲ್ಲಿ ಈ ರೀತಿಯ ಅನೇಕ ಸಾಮ್ಯಗಳಿಂದ ಅವರ ಗ್ರಹಿಕೆಗೆ ತಕ್ಕ ಹಾಗೆ, ಇದು ಭಾಳ ಇಂಪಾರ್ಟೆಂಟ್. ವಾಕ್ಯದ 11ನೇ ರಹಸ್ಯ ಏನಂದರೆ ಗ್ರಹಿಕೆಗೆ ತಕ್ಕಂತೆ ಮಾತಾಡಬೇಕು. ಅದು ದೇವರಾತ್ಮನ ಸಹಾಯದಿಂದ ಸಾಧ್ಯ. 34ನೇ ವಚನದಲ್ಲಿ ವಾಕ್ಯದ 12ನೇ ರಹಸ್ಯ ಅದೇನಂತ ಹೇಳಿದರೆ ಆತನು ಏಕಾಂತವಾಗಿದ್ದಾಗ ಯೇಸು ಸ್ವಾಮಿ ಎಲ್ಲವನ್ನು ವಿವರಿಸಿ ಹೇಳ್ತಾ ಇದ್ದಾರೆ. ಹಾಗಾದರೆ ದೇವರ ವಾಕ್ಯವನ್ನು ನಾವು ತಿಳ್ಕೋಬೇಕಾದರೆ, ಪ್ರಕಟಣೆ ಹೊಂದ್ಕೋಬೇಕಾದರೆ ದೇವರ ವಾಕ್ಯಕ್ಕೆ ಟೈಮ್ ಕೊಡಬೇಕು, ಏಕಾಂತವಾಗಿ ದೇವರ ಸನ್ನಿಧಾನದಲ್ಲಿ ಕಳಿಬೇಕಂತ ಅರ್ಥ. 13ನೇ ಒಂದು ರಹಸ್ಯ, ಹೌದು, ಒಂದು ಸಮಸ್ಯೆ ಇತ್ತು. ಸಮುದ್ರ ಪ್ರಯಾಣ ಮಾಡ್ತಾ ಇದ್ದಾಗ ಬಿರುಗಾಳಿ, ಅಲೆಗಳು ಎದ್ದಿದ್ದವು. ಯೇಸು ಸ್ವಾಮಿ ಬಿರುಗಾಳಿಯನ್ನು ಗದರಿಸಿ ಸುಮ್ಮನಿರು, ಶಾಂತವಾಗಿರು ಎಂದು ಗದರಿಸುವುದನ್ನು ನೋಡ್ತೀವಿ. ಹಾಗಾದರೆ ಅದರಿಂದ ನಾವು ತಿಳ್ಕೊಳ್ಳುವಂಥ ಸಂಗತಿ, ವಾಕ್ಯದ ಮತ್ತೊಂದು ರಹಸ್ಯ ಸಮಸ್ಯೆಗಳಿಗೆ ಮಾತಾಡಬೇಕು. ಅನದರ್ ಸೀಕ್ರೆಟ್ ಆಫ್ ದ ವರ್ಡ್, ಸ್ಪೀಕ್ ಟು ದ ಪ್ರಾಬ್ಲಮ್. ಅವ್ರ ಪ್ರಾಬ್ಲಮ್ ಏನು? ಬಿರುಗಾಳಿ ಹತ್ರ ಮಾತಾಡಿ. ಅವರ ಪ್ರಾಬ್ಲಮ್ ಏನು? ಅಲೆಗಳ ಸಂಗಡ ಹತ್ರ ಮಾತಾಡಿ. ಸುಮ್ಮನಿರು, ಶಾಂತವಾಗು ಎಂಬುದಾಗಿ. ಕೊನೆಯದಾಗಿ ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯದಿಂದ ನಾವು ವಾಕ್ಯದ 14 ಸಂಗತಿಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ, ಅಥವಾ 14 ರಹಸ್ಯಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. ಅದರಲ್ಲಿ ಕೊನೆ ರಹಸ್ಯ, 14ನೇ ರಹಸ್ಯ ಏನಂತ ಹೇಳಿದರೆ 40ನೇ ವಚನ. 4ನೇ ಅಧ್ಯಾಯ 40ನೇ ವಚನದಲ್ಲಿ ನೀವೇಕೆ ಭಯಪಡ್ತೀರಿ, ನಿಮಗೆ ನಂಬಿಕೆ ಇಲ್ಲವೇ? ಭಯ ಮತ್ತು ನಂಬಿಕೆ. ಭಯ ಇದ್ದಾಗ ಅದು ನಂಬಿಕೆಯನ್ನು ಬಾಧಿಸ್ತದೆ, ನಂಬಿಕೆ ಇದ್ದಾಗ ಭಯವನ್ನು ಅದು ಹೋಗಲಾಡಿಸುತ್ತದೆ. ಆದರೆ ಭಯವನ್ನು ನಂಬಿಕೆಯನ್ನು ಎರಡು ಇಟ್ಕೊಂಡ್ರೆ ಏನಾಗ್ತದೆ? ವಿಶ್ವಾಸ ಅಥವಾ ನಂಬಿಕೆ ವರ್ಕ್ ಆಗಲ್ಲ, ಕಾರ್ಯಗತವಾಗಲ್ಲ. ಇದು ಭಾಳ ಜನರಿಗೆ ಗೊತ್ತಿಲ್ಲ. ಆದ ಕಾರಣ ಅವರು ಭಯನೂ ಇಟ್ಕೊಂಡಿರ್ತಾರೆ, ವಿಶ್ವಾಸ ಜೀವನದಲ್ಲಿ ಬೆಳೀಲಿಕ್ಕೆ ಟ್ರೈ ಮಾಡ್ತಾರೆ, ಆದರೆ ಆ ರೀತಿಯಾಗಿ ಆಗಲ್ಲ. ಯಾಕಂದರೆ ಇಲ್ಲಿ 4ನೇ ಅಧ್ಯಾಯ 40ನೇ ವಚನದಲ್ಲಿ ಶಿಷ್ಯರಿಗೆ ಯಾಕೆ ಭಯಪಡ್ತೀರಿ, ನಂಬಿಕೆ ಇಲ್ವಾ? ಭಯ ಇದ್ದಾಗ ನಂಬಿಕೆ ಇರಲ್ಲ. ಆದ ಕಾರಣ ಭಯವನ್ನು ಹೋಗಲಾಡಿಸುವಾಗ ನಂಬಿಕೆ ಇರುತ್ತೆ. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 1ರಿಂದ 41 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.